ಬೆಂಗಳೂರು ಸೇವಕ್ ಟ್ರಸ್ಟ್ ವತಿಯಿಂದ ಸಾರಕ್ಕಿಯ ಕೆಪಿಎಸ್ ಪ್ರೌಢಶಾಲೆಯ ಆವರಣದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜದ ಪ್ರಗತಿಗಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸುತ್ತಿರುವ ಸಾರಕ್ಕಿ ಕೆಪಿಎಸ್ ಪ್ರೌಢಶಾಲೆಯ ಶಿಕ್ಷಕರಿಗೆ ಜೆಪಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಕುಮಾರ್ ಅವರು ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ನಂತರ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯ ಶಿಕ್ಷಕರು ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸಿ ಅವರಿಗೆ ಶಿಕ್ಷಣವನ್ನು ದಾರಿ ಎರೆಯುವ ಮೂಲಕ ಜ್ಞಾನದ ವಿಕಾಸಕ್ಕೆ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಕ್ಷಕರ ದಿನಾಚರಣೆ ಅಂಗವಾಗಿ 5 ಜನ ಶಿಕ್ಷಕರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದು ಹೇಳಿದರು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅತಿ ಹೆಚ್ಚಿನ ಸೇವೆ ಸಲ್ಲಿಸಿದ ಒಬ್ಬ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಹಾಗೂ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ, ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಕೆಪಿ ಪಾಟೀಲ್, ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಮಂಜುಳಾ, ಅರುಣ್ ಕುಮಾರ್, ಮುಖಂಡರಾದ ಮಲ್ಲಿಕಾರ್ಜುನ, ಮಂಜು, ಮಾರುತಿ, ಶಶಿಕಲಾ, ನಾಗರತ್ನ, ಅಂಬಿಕಾ, ಗೋವಿಂದರಾಜು ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದು ಸಹಕಾರ ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಇದೇ ವೇಳೆ ಶಾಲೆಯ ಎಸ್ಎಲ್ಸಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕ ಪಡೆದ ಮೊದಲ ವಿದ್ಯಾರ್ಥಿಗೆ 10,000, ಎರಡನೇ ವಿದ್ಯಾರ್ಥಿಗೆ 5,000 ಹಾಗೂ ಮೂರನೇ ವಿದ್ಯಾರ್ಥಿಗೆ 3,000 ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲಾಗುವುದು ಎಂದು ಘೋಷಿಸಿದರು. ಇವತ್ತು ಸೇವಕ್ ಟ್ರಸ್ಟ್ ವತಿಯಿಂದ ನಾವು ಒಂದು ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಪ್ರದಾನ ಪ್ರಥಮ ವರ್ಷ ಮಾಡ್ತಾಯಿದ್ದೀವಿ. ಅವ್ರಿಗೆ 5 ಜನ ಶಿಕ್ಷಕರಿಗೆ ಒಂದು ಉತ್ತಮ ಶಿಕ್ಷಣ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ವಿ. ಅದೇ ರೀತಿ ಒಬ್ಬರಿಗೆ ಅತ್ಯುತ್ತಮ ಶಿಕ್ಷಣ ರತ್ನ ಅಂತ ಕೊಟ್ಟಿದ್ದೀವಿ. ಏನಂದರೆ ನಮ್ಮ ಸ್ಕೂಲ್ಗಳಲ್ಲಿ ಎಲ್ಲ ಗೌರ್ಮೆಂಟ್ ಟೀಚರ್ಸು ನಮ್ಮ ಈ ಸಾರಕ್ಕಿ ಪಬ್ಲಿಕ್ ಸ್ಕೂಲ್ ಏನಿದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಭಾಳ ಚೆನ್ನಾಗಿ ಅವರು ಎಲ್ಲ ಹೇಳ್ಕೊಡ್ತಾರೆ. ಇವರು ಹೈಯೆಸ್ಟ್ ಸರ್ವಿಸ್ ಮಾಡಿರೋದ್ರಿಂದ ಇವ್ರಿಗೆ ಇವತ್ತು ಗುರುಸ್ತಿ ನಮ್ಮ ಸಂಸ್ಥೆಯಿಂದ ಒಂದು ಅವ್ರಿಗೆ ಪ್ರಶಸ್ತಿನ ಕೊಟ್ಟಿದ್ದೀವಿ. ಇದೇ ರೀತಿ ಮುಂದಿನ ವರ್ಷಗಳು ಕೂಡ ನಾವು ಮಾಡಿಕೊಡ್ತೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಸೌಮ್ಯ ರೆಡ್ಡಿ ಅವರು ಬಂದಿದ್ದರು. ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ಅದೇ ರೀತಿ ನಮ್ಮ ಕೆಪಿ ಪಾಟೀಲ್ ಅವರು ಮತ್ತು ಎಲ್ಲ ಮುಖಂಡರು, ಮಂಜುಳಾ ಅವರು ಮತ್ತು ನಮ್ಮ ರಮೇಶು, ಮಂಜು ಮತ್ತು ಮಲ್ಲಿಕಾರ್ಜುನ್, ನಾಗರತ್ನ, ಭಾರತಿ, ಶಶಿಕಲಾ ಮತ್ತು ನಮ್ಮ ಅಂಬಿಕಾ ಮತ್ತು ನಮ್ಮ ವೆಂಕಟೇಶ್ ಅವರು, ಗೌರೀಶ್ ಅವರು, ಮಂಜು ಅವರು ಎಲ್ಲ ಮುಖಂಡರು
ಗೋವಿಂದರಾಜು ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಮುಂತಾದ ಎಲ್ಲರೂ ಬಂದಿದ್ದರು. ಕರೆದಿದ್ದಕ್ಕೆ ಇವತ್ತು ಒಗ್ಗಟ್ಟಿಗೆ ಎಲ್ಲರೂ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಸೇವಕ್ ಟ್ರಸ್ಟಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾಯಿರ್ತೀವಿ. ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಮಾಡ್ತಾಯಿರ್ತೀವಿ. ಮುಂದೆ ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಇಂದು ಸಾರಕ್ಕೆ ಗ್ರಾಮದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತ ಅರುಣಕುಮಾರ್ ಅವರು ಮತ್ತು ಅವರ ಪತ್ನಿಯವರಾದ ಶ್ರೀಮತಿ ಮಂಜುಳಾ ಅರುಣಕುಮಾರ್ ಅವರು ಸೇವಾ ಟ್ರಸ್ಟ್ ವತಿಯಿಂದ ಇವತ್ತು ನಮ್ಮ ಸಾರಕ್ಕಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಏನೊಂದು ಗುರುವಂದನ ಅಂದರೆ ಗುರುಗಳ ದಿನಾಚರಣೆ ಮತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣವರ ಜನ್ಮ ದಿನಾಚರಣೆಯನ್ನು ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಂತೋಷವಾಗಿ ಭಾಗವಹಿಸಿ ಈ ಮಕ್ಕಳಿಗೆ ಅತ್ಯಂತ ಶಿಕ್ಷಣದ ಬಗ್ಗೆ, ಶಿಸ್ತುಗಳ ಬಗ್ಗೆ, ಅವರ ಬಗ್ಗೆ ಮತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜೀವನ ಚರಿತ್ರೆ, ಅವರ ವಿದ್ಯಾಭ್ಯಾಸದ ಬಗ್ಗೆ, ಅವರ ಸಂಪೂರ್ಣವಾದ ಅವರ ಜೀವನ ಚರಿತ್ರೆಯನ್ನು, ಬಾಲ್ಯದ ಚರಿತ್ರೆಯನ್ನು, ಅವರ ವಿದ್ಯಾಭ್ಯಾಸದ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಿ ನಮ್ಮ ಇವತ್ತೇನು ಒಂದು ಗುರುವಂದನ ಮತ್ತು ಗುರು ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಉತ್ತಮವಾದ ಪ್ರದರ್ಶನ ನೀಡಿ ಅವರಿಗೆ ಅತ್ಯುತ್ತಮವಾದ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಉತ್ತಮ ಶಿಕ್ಷಕ ಪ್ರಶಸ್ತಿ ಮತ್ತು ಅತ್ಯುತ್ತಮವಾದ ಶಿಕ್ಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ತುಂಬ ಸಂತೋಷವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕಿ ಶ್ರೀಮತಿ ಸೋಮಾರೆಡ್ಡಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಅವರಿಗೆ ಸ್ವಲ್ಪಕ್ಕಂಥ ವಿವಿಧ ಸೌಲಭ್ಯಗಳನ್ನು ಈ ಶಾಲೆಗೆ ನೀಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನನಗೆ ನಮ್ಮ ನೆಚ್ಚಿನ ನಾಯಕರು ಹಾಗೂ ನಮ್ಮ ಗುರುಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಸಾರಿಗೆ ಸಂಸ್ಥೆಯ ಮಂತ್ರಿಗಳು ಮತ್ತು ಮುದ್ರಾಯಿ ಇಲಾಖೆಯ ಮಂತ್ರಿಗಳು ಹಾಗೂ ನಮ್ಮ ನೆಚ್ಚಿನ ನಾಯಕಿ ಶ್ರೀಮತಿ ಸೋಮಾರೆಡ್ಡಿ ಅವರಿಬ್ಬರ ಆಶೀರ್ವಾದದಿಂದ ನನಗೆ ಇವತ್ತು ಕರ್ನಾಟಕ ಏನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನನಗೆ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಏನೊಂದು ಆಯ್ಕೆ ಮಾಡಿದಂಥ ಒಂದು ಹುದ್ದೆ ಏನಿದೆ, ಆ ಹುದ್ದೆಯನ್ನು ನಾನು ಅವರಿಗೆ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸಿ ಅವರಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ಅವರಿಗೆ ತುಂಬ ಹೃದಯದಿಂದ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಓದ್ತಕ್ಕಂಥ ಸೌಲಭ್ಯಗಳು ಇರ್ಬೋದು, ಆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ನಾನು ನನ್ನ ಪ್ರಾಮಾಣಿಕ ಇವತ್ತು KPS ಸಾರಕ್ಕಿ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆಯನ್ನು ಸೇವಕ ಟ್ರಸ್ಟ್ ರವರ ಒಂದು ಸಹಯೋಗದೊಂದಿಗೆ ನಡೆಸಲಾಯಿತು. ಈ ಒಂದು ದಿನಾಚರಣೆಯಲ್ಲಿ ಶಿಕ್ಷಕರ ಕೆಲಸವನ್ನು ಗುರುತಿಸಿ ಈ ಶಾಲೆಯಲ್ಲಿ ನಮ್ಮ ಪ್ರೈಮರಿ ಮತ್ತು ಹೈಸ್ಕೂಲನ್ನು ಸೇರಿ ಒಟ್ಟಾರೆಯಾಗಿ 50 ಜನ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ 50 ಜನರಲ್ಲಿ 6 ಉತ್ತಮ ಶಿಕ್ಷಕರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲ ಶಿಕ್ಷಕರನ್ನೇ 50 ಜನನೂ ಉತ್ತಮ ಶಿಕ್ಷಕರನ್ನೇ. ಹಾಗಾಗಿ ಸೀನಿಯಾರಿಟಿ ವೈಸು ಯಾರ್ಯಾರದು ಹೆಚ್ಚು ಸರ್ವಿಸ್ ಆಗಿದೆ ಆ ಸರ್ವಿಸ್ ಆಧಾರದ ಮೇಲೆ 6 ಜನ ಶಿಕ್ಷಕರಿಗೆ ಇವತ್ತು ಸನ್ಮಾನವನ್ನು ಮಾಡಲಾಯಿತು. ಅದರಲ್ಲಿ ವಿಶೇಷವಾಗಿ ಈಗ ನಮ್ಮ ಹೈಸ್ಕೂಲ್ನ ಗಾಯತ್ರಿ ಮೇಡಮ್ ಅವರು ಫೆಬ್ರವರಿನಲ್ಲಿ ರಿಟೈರ್ ಆಗ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಸನ್ಮಾನವನ್ನು ಕೂಡ ಮಾಡಲಾಯಿತು. ಹಾಗೆ ಇನ್ನುಳಿದಂಥ ಶಿಕ್ಷಕರಿಗೂ ಕೂಡ ಮೊಮೆಂಟವನ್ನು ಕೊಡೋದ್ರ ಮೂಲಕ ಸೇವಕ್ ಟ್ರಸ್ಟ್ನವರು ಗೌರವವನ್ನು ಸೂಚಿಸಿರ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಮತಿ ಸೌಮ್ಯಾರೆಡ್ಡಿ ಮೇಡಮ್ ಅವರು ಕೂಡ ಆಗಮಿಸಿ ಎಲ್ಲ ಶಿಕ್ಷಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿರ್ತಾರೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ವಿನೂತನವಾಗಿ ಮೂಡಿಬಂತು. ಎಲ್ಲ ಶಿಕ್ಷಕರಿಗೂ ಕೂಡ ತಮ್ಮನ್ನು ಗುರುತಿಸಿರೋದಕ್ಕೆ ಒಂದು ಸಂತೋಷ ಕೂಡ ವ್ಯಕ್ತಪಡಿಸಿರ್ತಾರೆ. ನನ್ನ ಹೆಸರು ಎ ಮಂಜುನಾಥ್ ಅಬ್ಬಯ್ಯ ಅಂತೇಳಿ. ಇವತ್ತು ದಿನ ಏನು ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ಸೇವಕ್ ಟ್ರಸ್ಟ್ನ ವತಿಯಿಂದ ಉತ್ತಮ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಪ್ರತಿಷ್ಠಿತ ಶಿಕ್ಷಣ ಪ್ರಶಸ್ತಿಯನ್ನು ಕೊಟ್ಟು ಒಂದು 6 ಜನ ಶಿಕ್ಷಕರನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಾರಕ್ಕಿಯಲ್ಲಿ ಗೌರವಿಸಿರ್ತಾರೆ. ಈ ಒಂದು ಕಾರ್ಯಕ್ರಮ ನಿಜವಾಗಲೂ ಒಂದು ಉತ್ತಮವಾದ ನಡೆ ಆಗಿದೆ ಮತ್ತು ಈ ಒಂದು ಸೇವಕ್ ಟ್ರಸ್ಟಿನವ್ರಿಗೆ ಒಂದು ಪ್ರಶಂಸಾರ್ಹದ ನಡೆ. ಯಾಕಂದರೆ ಅನೇಕ ಜನಪರ ಸೇವೆಗಳನ್ನು ಸೇವಕ್ ಟ್ರಸ್ಟ್ ಮಾಡ್ತಾಯಿದೆ. ಸೊ ಅನೇಕ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಕೊಡೋದಿರ್ಬೋದು ಮತ್ತು ವಿದ್ಯಾರ್ಥಿಗಳ ಅನುಕೂಲವಾಗಂತಹ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೊಡ್ಕೊಂಡು ಬಂದಿದ್ದಾರೆ. ಸೊ ಅದೇ ರೀತಿ ಈ ಸಲ ಟೀಚರ್ಸ್ನ ಗೌರವಿಸಬೇಕು. ಯಾಕಂದರೆ ಈ ಸಮಾಜನ
ಕಟ್ಟೋದ್ರಲ್ಲಿ ಬಹುಮುಖ್ಯ ಪಾತ್ರ ಶಿಕ್ಷಕರ ಮೇಲಿದೆ ಅಂತೇಳಿ ಅವ್ರನ್ನ ಗೌರವಿಸುವಂಥ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಸೇವಕ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಗೌರವಪೂರ್ವಕವಾದ ಅಭಿನಂದನೆ